ಇದು ಸುದ್ದಿ ವಿಶ್ಲೇಷಣೆ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ಇವತ್ತು ಒಂದು ಬಹಳ ಮುಖ್ಯವಾದ ವಿಚಾರದ ಕುರಿತು ತಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ. ಅದು ಜನ್ ಜಿ ಆಂದೋಲನ ಕುರಿತು. ಭಾರತೀಯ ಯುವಕರು ಇದ್ದಕ್ಕಿದ್ದ ಹಾಗೆ ದಿಢೀರಾಗಿ ಪ್ರತಿಭಟಿಸುವುದಕ್ಕೆ ಕಾರಣಗಳೇನು? ಅದು ಕೇವಲ ನೀಟ್ ಅಕ್ರಮಕ್ಕೆ ಸಂಬಂಧಪಟ್ಟಿದ್ದ ಅಥವಾ ಅದಕ್ಕೆ ಮೀರಿದ ಬೇರೆ ಕಾರಣಗಳಿಲ್ಲ? ಯಾಕೆಂದರೆ ಯಾವುದೇ ಒಂದು ಆಂದೋಲನ ಅಥವಾ ಚಳವಳಿ ಏನೇ ಇರಲಿ ಏಕಾಏಕಿಯಾಗಿ ಹುಟ್ಟಲ್ವ? ಈಗ ಹಲವು ಪ್ರಶ್ನೆಗಳಿವೆ. ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಹುಡುಕುವಾಗ ಮೋದಿ ಸರ್ಕಾರ ಏನಿದೆ ಅದು ಬಂದ ಕಾಲಘಟ್ಟಕ್ಕೆ ನಾವು ಹೋಗಬೇಕು ಅಂತ. ಮೋದಿ 2014ರಲ್ಲಿ ಅಧಿಕಾರ ಸ್ವೀಕರಿಸಿದ್ರಲ್ಲ ಪ್ರಧಾನಿಯಾಗಿ, ಆಗ ಅವರು ಈ ದೇಶದ ಮುಂದೆ ಒಂದು ಅಭಿವೃದ್ಧಿ ಪರವಾದ ಎಜೆಂಡಾವನ್ನು ಇಟ್ಟಿದ್ದರು. ಆ ಎಜೆಂಡಾ ಕೇವಲ ಕೋಮುವಾದದ ಎಜೆಂಡಾ ಆಗಿರಲಿಲ್ಲ. ಅವರು ಹೊಸ ಕನಸುಗಳನ್ನು ಬಿತ್ತಿದ್ದರು. ಈ ಕನಸನ್ನು ಬಿತ್ತುವುದಕ್ಕಿಂತ ಮೊದಲು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದ್ದು ಅಣ್ಣಾ ಹಜಾರೆ ಅವರು. ಅಣ್ಣಾ ಹಜಾರೆಯವರ ಆಂದೋಲನ ಏನಿದೆ ಅದು ಒಂದು ವೇದಿಕೆಯನ್ನು ಸೃಷ್ಟಿಸಿತ್ತು. ಆ ವೇದಿಕೆ ಯಾವ ರೀತಿಯದು? ಮೊದಲನೇದಾಗಿ ದಟ್ ಕಾಂಗ್ರೆಸ್ ಸರ್ಕಾರ ಏನಿದೆ ಅದರ ಭ್ರಷ್ಟಾಚಾರ ಅದರ ವಿರುದ್ಧ ನಡೆಸಿದ ಆಂದೋಲನವಾಗಿ ಅಣ್ಣಾ ಹಜಾರೆ ಆಂದೋಲನ ಕಾಳ್ತಾ ಇತ್ತು. ಸ್ವಲ್ಪ ಮಟ್ಟಿಗೆ ಅದು ನಿಜಾನೂ ಇರ್ಬೋದು, ಆದರೆ ಅದರ ಹಿಂದೆ ಇದ್ದುದು ಸಂಘ ಪರಿವಾರ ಮತ್ತು BJP. ದೇಶಾದ್ಯಂತ BJPಯವರೇನೆ ಈ ಒಂದು ಆಂದೋಲನದ ಸಂಘಟಕರಾಗಿದ್ದರು. ಅದರ ಜೊತೆಗೆ ಹಲವು ಪ್ರಕರಣಗಳು 2G 3G ಹಗರಣಗಳು ಎಲ್ಲ ಹಗರಣಗಳನ್ನು ಪಟ್ಟಿ ಮಾಡಿ ಕಾಂಗ್ರೆಸ್ ಸರ್ಕಾರದ ಇಮೇಜ್ ಏನಿದೆಯಲ್ವಾ ಆ ಇಮೇಜನ್ನು ಸಂಪೂರ್ಣವಾಗಿ ನಾಶಪಡಿಸಿ ಹೊಸ ಒಂದು ರಾಜಕಾರಣಕ್ಕೆ ಬೇಕಾದಂಥ ವೇದಿಕೆಯನ್ನು ಸೃಷ್ಟಿಸಲಾಗಿತ್ತು. ಇದು ಕೂಡ ವ್ಯವಸ್ಥಿತವಾಗಿ ಮಾಡಿದಂಥದ್ದು ಅಂತ. ಈ ವ್ಯವಸ್ಥಿತವಾದಿ ಈ ವೇದಿಕೆಯನ್ನು ಸಿದ್ಧಪಡಿಸಿದ ಮೇಲೆ ಮೋದಿ ಎಂಟ್ರಿ ತಗೊಂಡ್ರು. ಮೋದಿ ಯಾವಾಗ ಎಂಟ್ರಿ ತಗೊಂಡ್ರು, ಗೋವಾ ಸೆಷನ್ನಲ್ಲಿ ಮೋದಿಯವರನ್ನು ದಟ್ BJPಯ ನಾಯಕರನ್ನಾಗಿ ಪ್ರತಿಬಿಂಬಿಸಿದ ಮೇಲೆ ಅದ್ವಾನಿ ಅವರು ಕೋಪಗೊಂಡು ಎಲ್ಲ ಮುಗಿದ ಮೇಲೆ ಮೋದಿ ಭ್ರಷ್ಟತೆಯ ವಿಚಾರದಲ್ಲಿ ತಮ್ಮ ಕಾಂಪ್ರಮೈಸ್ ಇಲ್ಲ ಅಂತ ನಾನು ನ ಕಾವುಂಗ ನ ಕಾನೆ ದೂಂಗ ಅನ್ನುವ ಒಂದು ಘೋಷಣೆಯನ್ನು ಮಾಡ್ತಾ, ಅಂದರೆ ಪ್ರಾಮಾಣಿಕತೆಯ ಹೊಸ ವ್ಯಾಖ್ಯಾನವನ್ನು ತಂದು ಅದಕ್ಕೆ ರಾಜಕಾರಣಕ್ಕೆ ಬೆರೆಸಿದರು. ಜನ ಫೆಡಪ್ ಆಗಿದ್ದರು. ಯೂಸ್ವಲಿ ಯಾವುದೇ ಒಂದು ಸರ್ಕಾರ ಏನಿದೆ ಆ ಸರ್ಕಾರಕ್ಕೆ ಆ್ಯಂಟಿ ಇನ್ಕಂಬನ್ಸಿ ಇರುತ್ತೆ ಮತ್ತು ಜನ ನಿರೀಕ್ಷೆ ಮಾಡ್ತಾರೆ, ಹೊಸದ್ರ ಬಗ್ಗೆ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಸೊ ಹಾಗೆಯೇ ಜನ ನಿರೀಕ್ಷೆ ಮಾಡಿದ ಹೊಸತು ಏನಿದೆ ಅದನ್ನು ಕೊಡುವ ಒಂದು ರೀತಿಯ ಅವತಾರ ಪುರುಷರಂತೆ ಮೋದಿಯವರನ್ನು ಅಖಾಡಕ್ಕೆ ಇಳಿಸಲಾಯಿತು. ಮೋದಿ ದೇಶಕ್ಕಾಗಿ ಹೆಂಡತಿ ಬಿಟ್ಟವರು ಅನ್ನುವ ಪ್ರಚಾರ ಮಾಡಲಾಯಿತು. ಅವರಿಗೆ ಸಂಸಾರನೇ ಇಲ್ಲ, ಯಾಕೆ ಅವರು ಭ್ರಷ್ಟಾಚಾರ ಮಾಡಬೇಕು ಅಂತ ಪ್ರಚಾರ ಮಾಡಲಾಯಿತು. ಅವರು ತಮ್ಮ ಬದುಕಿನಲ್ಲಿ ಹೇಗೆ ಸರಳರಾಗಿದ್ದರು, ಅವರ ಸರಳತೆ, ಅದರ ಜೊತೆಗೆ ಇನ್ನೊಂದು ಗುಜರಾತ್ ಮಾದರಿ ಅನ್ನುವ ಒಂದು ಮಾದರಿಯನ್ನು ಜನರ ಮುಂದೆ ಇಡುವ ಯತ್ನ ಮಾಡಲಾಯಿತು. ಗುಜರಾತ್ ಮಾದರಿ ಹೇಗಿತ್ತು ಅನ್ನೋದು ಬೇರೆ, ಆದರೆ ಗುಜರಾತ್ನಲ್ಲಿ ಸತತವಾಗಿ ಅಧಿಕಾರ ನಡೆಸಿದ ಮೋದಿಜಿ ಅಲ್ಲಿ ರಾಮರಾಜ್ಯವನ್ನೇ ಸೃಷ್ಟಿಸಿದ್ದಾರೆ ಅನ್ನುವಂತೆ ಬಿಂಬಿಸಲಾಯಿತು. ಅಂದರೆ ಇಡೀ BJP ಒಂದು ರೀತಿಯಲ್ಲಿ ಮೋದಿ ಸೆಂಟ್ರಿಕ್ ಆಗಿ ಅದು ಬದಲಾಗಿ ಹೋಗಿತ್ತು. ಸೊ ಆ ಕಾರಣಕ್ಕೆ 14ರಲ್ಲಿ ಮೋದಿ ಭಾಳ ಡಿಫ್ರೆಂಟ್ ಆದ ಒಂದು ಚಿತ್ರವನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ವಿದೇಶದಲ್ಲಿರುವಂತಹ
ಕಪ್ಪು ಹಣ ಇದೆಯಲ್ಲ ಅದನ್ನು ವಾಪಸ್ ತರುವ ಮಾತು. ಹಾಗೆಯೇ ಪ್ರತಿಯೊಬ್ಬ ಭಾರತೀಯನ ಅಕೌಂಟ್ನಲ್ಲಿ 15 ಲಕ್ಷ. ಈ ರೀತಿಯ ವ್ಯವಸ್ಥಿತವಾದ ದಟ್ ಇಮೇಜ್ ಬಿಲ್ಡಿಂಗ್ ಅಂತ. ಹಾಗೆ ನೋಡಿದರೆ ಮೋದಿಜಿ ನೈಜ ವ್ಯಕ್ತಿತ್ವಕ್ಕೂ ಈ ಪ್ರಚಾರದ ಮೂಲಕ ಸೃಷ್ಟಿಸಲಾದ ವ್ಯಕ್ತಿತ್ವಕ್ಕೂ ಅಜಗಜಾಂತರ ವ್ಯತ್ಯಾಸ ಇತ್ತು. ಒಬ್ಬ ರಾಜಕಾರಣಿ ಆದವನು, ನಾನು ಭಾಳ ಸಂದರ್ಭದಲ್ಲಿ ಹೇಳೋದಿದೆ, ಒಬ್ಬ ರಾಜಕಾರಣಿ ಇರ್ತಾನಲ್ಲ, ಅವನು ಹೇಗಿದ್ದಾನೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅವರು ಹೇಗಿದ್ದಾರೆ ಅಂತ ಜನ ಅಂದ್ಕೋತಾರೆ ಅನ್ನೋದು ಇಂಪಾರ್ಟೆಂಟು. ದಟ್ ಈಸ್ ಇಮೇಜ್. ಒಂದು ಕಡೆ ಮೋದಿಯವರ ಇಮೇಜನ್ನು ಈ ರೀತಿ ಸೃಷ್ಟಿ ಮಾಡ್ತಾ, ಇನ್ನೊಂದು ಕಡೆ ರಾಹುಲ್ ಗಾಂಧಿಯವರ ಇಮೇಜನ್ನು ನಾಶಪಡಿಸುವುದಕ್ಕೆ ವ್ಯವಸ್ಥಿತವಾದ ಯೋಜನೆಯನ್ನು ರೂಪಿಸಲಾಯಿತು. ಸಾಮಾಜಿಕ ಜಾಲತಾಣಗಳನ್ನು ಬಳಸಿಕೊಂಡು ದಟ್ ಇವರು ರಾಹುಲ್ ಗಾಂಧಿ ಏನಿದ್ದಾರೆ ಪಪ್ಪು ಅನ್ನೋದು ಅನ್ಎಜುಕೇಟೆಡ್ ಅನ್ನೋ ರೀತಿಯಲ್ಲಿ ಡ್ರಗ್ ಎಜೆಕ್ಟ್ ಸತತವಾಗಿ ಸಾವಿರಾರು ಕೋಟಿಯನ್ನು ರಾಹುಲ್ ಗಾಂಧಿ ಇಮೇಜ್ ನಾಶಪಡಿಸುವುದಕ್ಕೆ BJP ಬಳಸ್ತು. ಜನರಿಗೆ ಕನಸುಗಳಂದ್ರೆ ಇಷ್ಟ. ಜನ ಕನಸಿನಲ್ಲಿ ಬದುಕೋದಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ವಾಸ್ತವ ಯಾವಾಗಲೂ ಕ್ರಿಯಲ್ ಆಗಿರುತ್ತೆ. ವಾಸ್ತವದ ಕ್ರೂರತೆ ಇರುತ್ತಲ್ಲ, ಆ ಕ್ರೂರತೆಯಿಂದ ಹೊರಗೆ ಬರುವುದಕ್ಕೆ ಭವಿಷ್ಯದ ಕನಸು ಏನಿದೆ, ಕನಸಿನ ಗೋಪುರವನ್ನು ಜನ ಕಟ್ಕೋತಾರೆ. ಆದ್ದರಿಂದ ಈ ಕನಸುಗಳ ಮಾರಾಟ ಇರುತ್ತಲ್ಲ, ಅದು ಭಾಳ ಅದು ಯಶಸ್ಸನ್ನು ತಂದು ಕೊಡುತ್ತೆ ಕನಸುಗಳ ಮಾರಾಟ. ಸೊ ಅಂತಹ ಕನಸುಗಳ ಮಾರಾಟವನ್ನು ಮಾಡ್ತಾ ಅದಕ್ಕೆ ರಿಲಿಜನ್ನನ್ನು, ಧರ್ಮವನ್ನು ಬೆರೆಸೋದಕ್ಕೆ ಪ್ರಾರಂಭ ಮಾಡಿದ್ದು. ಈ ಧರ್ಮ ಮತ್ತು ರಾಜಕಾರಣವನ್ನು ಬೆರೆಸ್ತಾ ಹೊರಟಂಥ ಮೋದಿ ಮತ್ತು ಅವರ ಸರ್ಕಾರ ಅದು ದಾರಿ ತಪ್ಪುತ್ತಾ ಇರುವುದು ಅವರ ಅರಿವಿಗೆ ಬರ್ತಾ ಇರಲಿಲ್ಲ. ಜನ ಮೋದಿ ಸರ್ಕಾರದ ಸುಳ್ಳುಗಳನ್ನು ಅನುಭವಿಸುವಂತೆ ಆಯಿತು ಅಂತ ಅದು ಯಾರು ಹೇಳಬೇಕಾಗಿರಲಿಲ್ಲ. ಫಾರ್ ಎಕ್ಸಾಂಪಲ್ಲು ನ ಕಾವುಂಗ ನ ಕಾನೇ ದೂಂಗ ಅನ್ನೋದೇನಿದೆ, ಅದು ರಾಮ ಮಂದಿರದ ದೇವಸ್ಥಾನದ ಹುಂಡಿ ಹಣ ಹೊಡೆದಾಗ ಇಟ್ ವಾಸ್ ಎ ಶಾಕಿಂಗ್ ಟು ಎವ್ರಿಬಡಿ. ರಾಮನ ಹೆಸರು ಹೇಳಿ ಅಧಿಕಾರಕ್ಕೆ ಬಂದವರು ರಾಮನ ದುಡ್ಡನ್ನೇ ಹೊಡೆದ್ರ ಅಂತ ಜನರಿಗೆ ಅನ್ಸೋಕ್ಕೆ ಪ್ರಾರಂಭ ಆಯಿತು. ಅದರ ಜೊತೆಗೆ ರಾಮ ಮಂದಿರ ಟ್ರಸ್ಟನ್ನು ಯಾರು ಇದು ಮಾಡಿದ್ದಾರೆ? ಸನ್ಮಾನ್ಯ ನರೇಂದ್ರ ಮೋದಿಯವರು. ಅಲ್ಲಿ ಅಕೌಂಟಬಿಲಿಟಿ ಇಲ್ಲ ಅನ್ನುವುದು ಜನರಿಗೆ ಅನಿಸೋಕೆ ಪ್ರಾರಂಭ ಆಯಿತು. ಉತ್ತರದಾಯಿತ್ವ ಇಲ್ಲ. ಇವರು ಉತ್ತರದಾಯಿತ್ವದಿಂದ ಹೊರಗೆ ಬಂದ ಹಾಗೆ, ಮೀರಿದ ಹಾಗೆ ಇವರು ವರ್ತನೆಯನ್ನು ಮಾಡ್ತಿದ್ದಾರೆ. ಇದು ಭಾರತೀಯರಿಗೆ ಅನಿಸೋಕೆ ತೊಡೀತು. ಹಾಗೆಯೇ ಮುಖವಾಡ ಕಳಚುತ್ತಾ ಹೋಯಿತು. ಅದು ಜಂಜಿ ಚಳವಳಿ ಬರುವ ಹೊತ್ತಿಗೆ ಬೇರೆ ಹಂತವನ್ನು ತಲುಪಿಬಿಟ್ಟಿತ್ತು. ಅದು ಯಾರ ಅರಿವಿಗೂ ಇರಲಿಲ್ಲ. ಅಂದರೆ ಈ ದೇಶದ ಯುವ ಸಮುದಾಯ ಇದೆಯಲ್ಲ, ಅವರ ಒಳಗಡೆ ಇದ್ದಂಥ ಸಿಟ್ಟು, ಆಕ್ರೋಶ, ಮೂಲಭೂತವಾಗಿ ಇವತ್ತಿನ ಯುವಕರು ಈ ಕೋಮುವಾದಿ ರಾಜಕಾರಣವನ್ನು ಒಪ್ಪುವವರೆಲ್ಲ. ಯಾಕಂದರೆ ಅವರು ಜಗತ್ತಿಗೆ ತೆರೆದುಕೊಂಡಿರ್ತಾರೆ ಅಂತ. ಸಾಮಾಜಿಕ ಜಾಲತಾಣಗಳ ಮೂಲಕ, ಓದಿನ ಮೂಲಕ ಅವರು ಅವರದೇ ಆದಂತಹ ಜ್ಞಾನ ಭಂಡಾರವನ್ನು ತಮ್ಮದಾಗಿಸ್ಕೊಂಡಿರ್ತಾರೆ. ಸೊ ಆದ್ದರಿಂದ ಸುಳ್ಳುಗಳು ಅವರಿಗೆ ಬಹುಬೇಗ ಗೊತ್ತಾಗುತ್ತೆ. ಅಂದರೆ ಕೇವಲ ಹಿಂದೂ ಮುಸ್ಲಿಂ ವಿಚಾರವನ್ನು ಇಟ್ಟುಕೊಂಡು ಈ ಸರ್ಕಾರ ಆಟ ಆಡ್ತಾ ಇದೆ, ಮೋದಿ ಸರ್ಕಾರ, ಮತ್ತು ಅವರು ಏನೇನ ಹೇಳಿದ್ದಾರೋ ಅದು ಯಾವುದನ್ನು ಕೂಡ ಅನುಷ್ಠಾನ ಮಾಡ್ತಾ ಇಲ್ಲ ಅನ್ನೋದು ಜನರಿಗೆ ಅರಿವಿಗೆ ಬರತೊಡಗಿತ್ತು ಅಂತ. ಅದು ಒಳಗಡೆ ಇದ್ದದ್ದು, ಮೇಲ್ಗಡೆ ಕಾಣುವಂಥದ್ದಲ್ಲ. ಅದಕ್ಕೆ ಜಂಜಿ ಒಂದು ವೇದಿಕೆಯನ್ನು ಸೃಷ್ಟಿಸಿಬಿಟ್ಟಿತ್ತು. ಅಂದರೆ ಅದು ಕೇವಲ ನೀಟ್ ಅಕ್ರಮಗಳಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ, ಅದಕ್ಕೀಗ ತುಂಬ ವೈಡರ್ ಆದ ಒಂದು ಕ್ಯಾನ್ವಾಸ್ ಇತ್ತು. ಅದಕ್ಕೆ ಒಳಗಡೆ ಇರುವ ತೃಪ್ತಿ ಏನಿದೆ, ಈ ಅಗ್ನಿಪಥ ಯೋಜನೆ ಅಂತ ತೆಗೆದುಕೋಬೋದು, ನಿರುದ್ಯೋಗ, ವರ್ಷಕ್ಕೆ 2 ಕೋಟಿ 3 ಕೋಟಿ ಉದ್ಯೋಗ ಕೊಡ್ತೀನಿ ಅನ್ನೋದು, ಹೇಳಿಕೆಗಳ ಸತ್ಯ ಅಲ್ಲಿರುವವ್ರಿಗೆ ಗೊತ್ತಾಗುತ್ತೆ. ಸೊ ಮೋದಿ ಸರ್ಕಾರ ಅವರ ಇಡೀ ಈ ಉದ್ಯೋಗ ಭರವಸೆ ಸುಳ್ಳು ಅನ್ನೋದು ಗೊತ್ತಾಗಿತ್ತು. ಮತ್ತು ಕೇವಲ ದಟ್ ಇತಿಹಾಸವನ್ನು ಎತ್ತಿಕೊಂಡು ಇತಿಹಾಸವನ್ನು ತಿರುಚುತ್ತಾ ವರ್ತಮಾನದಲ್ಲಿ
ರಾಜಕಾರಣ ಮಾಡುವುದಿದೆಯಲ್ಲ ಅದರ ಅರಿವು ಯುವಕರಿಗೆ ಬರತೊಡಗಿತ್ತು. ಇದನ್ನು ಮೋದಿ ಆ್ಯಂಡ್ ಕಂಪ್ನಿ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಯಾವಾಗ ಜಂತರ್ ಮಂತರ್ನಲ್ಲಿ ಈ ಒಂದು ಪ್ರತಿಭಟನೆ ಪ್ರಾರಂಭ ಆಯಿತೋ ಆ ಪ್ರತಿಭಟನೆ ಪ್ರಾರಂಭ ಆದಾಗಲೂ ಅವರಿಗೆ ಈ ಅರಿವು ಇರಲೇ ಇಲ್ಲ. ಆದರೆ ಪ್ರಾಯಶಃ ಯಾರು ಅವರ ಅಭಿಜಿತ್ ದೀಪ್ಗೆ ಕೂಡ ಈ ರೀತಿ ಪ್ರತಿಕ್ರಿಯೆ ಸಿಗುತ್ತೆ ಅಂತ ಅಂದುಕೊಂಡಿಲ್ಲ ಅಂತಲೇ ಅನಿಸುತ್ತೆ ನನಗೆ. ಯಾಕೆಂದರೆ ಆ ಮಟ್ಟದಲ್ಲಿ ಜನಸಾಗರ ಹರಿದು ಬರೋಕ್ಕೆ ಪ್ರಾರಂಭ ಆಯಿತು. ಈ ಜನಸಾಗರ ಬರ್ತಾ ಇದ್ದಂತೆ ಈ ಆಂದೋಲನ ಏನಿದೆ, ಈ ಆಂದೋಲನದ ವಿರುದ್ಧ ಒಂದು ಷಡ್ಯಂತರವನ್ನು ರೂಪಿಸಲಾಯಿತು. ಇವರು ಪಾಕಿಸ್ತಾನಿ ಅವರು, ಚೀನಾದವರು ಆ ದುಡ್ಡು ತಗೋತಾರೆ. ಬಟ್ ಅಲ್ಲಿದ್ದವರು ಭಾರತದ ಸಾಮಾನ್ಯ ಜನರ ಮಕ್ಕಳಾಗಿದ್ದರು. ವಿದ್ಯಾಭ್ಯಾಸ, ಶಿಕ್ಷಣ, ಒಳ್ಳೆಯ ಶಿಕ್ಷಣ ಪಡೆದು ಒಳ್ಳೆಯ ಉದ್ಯೋಗವನ್ನು ಪಡೆದು ಬದುಕನ್ನು ಕಟ್ಕೋಬೇಕು ಅಂತ ಕನಸುಕೊಂಡವರಾಗಿದ್ದರು. ಅವರ ಕನಸಿಗೂ ಮೋದಿ ಬಿತ್ತಾ ಇದ್ದಂಥ ಹುಸಿ ಕನಸಿಗೂ ಸಂಬಂಧನೇ ಇರಲಿಲ್ಲ. ಸೊ ಗೋಧಿ ಮೀಡಿಯಾಗಳನ್ನು ಹಿಡಿದುಕೊಂಡು ಗೋಧಿ ಮೀಡಿಯಾಗಳ ಬೆಂಬಲದಿಂದ ಇನ್ನಷ್ಟು ಸುಳ್ಳುಗಳನ್ನು ಪ್ರಚಾರ ಮಾಡಿದ್ರು. ಹಾಗೂ ಜಂತರ್ ಮಂತರ್ನ ಆಂದೋಲನ ಏನಿದೆಯಲ್ಲ, ಆ ಆಂದೋಲನ ಯಾರ ಅರಿವಿಗೂ ಬರದಂತೆ ಆ ಸುದ್ದಿಯನ್ನು ಹಾಕದಿರುವಂಥ ಯತ್ನವನ್ನು ಮಾಡಲಾಯಿತು. ಆದರೆ ಇವತ್ತಿನ ಸಾಮಾಜಿಕ ಜಾಲತಾಣದ ಜಗತ್ತಿನಲ್ಲಿ ಇದೆಲ್ಲ ಹೆಚ್ಚು ಕಾಲ ನಡೆಯಲ್ಲ. ಆದದ್ದು ಹಾಗೆ ಇವರೆಲ್ಲರ ಸತತ ಪ್ರಯತ್ನ ಫೇಲ್ ಆಗ್ತಾ ಹೋಯಿತು. ಅದು ಆದ ಮೇಲೆ ಮೋದಿ ಕಂಪ್ನಿ ಎಚ್ಚರಗೊಳ್ಳುವುದಕ್ಕೆ ಪ್ರಾರಂಭ ಅದು ಅನಿವಾರ್ಯ ಆಯಿತು ಅಂತ. ಅದು ಕೊನೆಗೆ ಎಲ್ಲಿವರೆಗೆ ಬಂತು ಅಂದರೆ ಮೋದಿ ಇನ್ಸ್ಟಾಗ್ರಾಮಿಗೆ ಬಂದು ದಟ್ ಸೆಲ್ಫಿ ಮಾಡಿ ಹೇಳುವಷ್ಟು ಹಂತಕ್ಕೆ ಬಂದುಬಿಡ್ತು. ಅಷ್ಟೊತ್ತಿಗೆ ಈ ಭಾರತೀಯ ಯುವ ಸಮುದಾಯ ಮೋದಿಯವರನ್ನ ನಂಬುವುದನ್ನೇ ಬಿಟ್ಬಿಟ್ಟಿದ್ರು. ಮೋದಿಯವರ ಸುಳ್ಳುಗಳೆಲ್ಲ ಅನಾವರಣಗೊಂಡಿದ್ದು. ಅಮಿತ್ ಶಾ ಅವರ ಮೂಲಭೂತ ಗುಣಧರ್ಮಕ್ಕೆ ಅನುಸಾರವಾಗಿ ದೆಹಲಿ ಪೊಲೀಸರಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಅವರ ಕೊಟ್ಟ ಸೂಚನೆಗಳು ಏನು? ಬಿಹಾರದಲ್ಲಂತೂ AK-47 ಬಳಸಲಾಗಿತ್ತು. ಸೊ ಇದಿದೆಯಲ್ಲ, ಇದು ಹಾರಿಬಲ್ ಆದ ಒಂದು ಸಿಚುವೇಶನನ್ನು ನಿರ್ಮಿಸಿಬಿಟ್ಟಿತ್ತು. ಅದರ ಜೊತೆಗೆ 2014ರಿಂದ ಹೇಳ್ತಾ ಬಂದ ಸುಳ್ಳುಗಳು, ಒಂದೊಂದೇ ಸುಳ್ಳುಗಳು ಅನಾವರಣ ಆಗ್ತಾ ಹೋಯಿತು. ಅದಕ್ಕೆ ಒಂದು ಕಡೆ ಅರುಂಧತಿ ರಾಯ್ ಹೇಳ್ತಾರೆ, ಮೋದಿ ವ್ಯವಸ್ಥಿತವಾಗಿ ಕಟ್ಟಿಕೊಂಡಂಥ ಅವರ ಇಮೇಜ್ ಇದೆಯಲ್ಲ, ಆ ಇಮೇಜು ಕೇವಲ ಒಂದು ವಾರದಲ್ಲಿ ನಾಶ ಆಗೋಯಿತು. ಕೃತಕವಾದದ್ದು ಹಾಗೇನೆ. ಯಾವುದು ಇರುತ್ತೋ ಅದಕ್ಕೆ ಹೆಚ್ಚು ಕಾಲ ಬಾಳಿಕೆ ಇರಲ್ಲ ಅಂತ. ಇಲ್ಲಿ ಆದದ್ದು ಹಾಗೆ. ಅದಕ್ಕೆ ಯಾವುದೇ ರೀತಿಯ ದಟ್ ಈ ಒಂದು ಮೋದಿಜಿ ನಾಟಕಗಳು ಎಲ್ಲ ಏನಿವೆ ಅದು ಎಲ್ಲವೂ ಹೊರಗೆ ಬಂತು. ಸೊ ಇದು ಏನಿದೆ ಈಗ ಇದರ ಪರಿಣಾಮ ಏನು ಅಂದರೆ, ಬಹಳ ಮುಖ್ಯವಾಗಿ ಮೋದಿ ಅಮಿತ್ ಶಾ ಭಾರತದ ರಾಜಕಾರಣದಲ್ಲಿ ಮತ್ತು ಸಾಮಾಜಿಕ ಬದುಕಿನಲ್ಲಿ ಒಂದು ಭಯದ ವಾತಾವರಣವನ್ನು ಸೃಷ್ಟಿಸಿದರು. ಅವರ ರಾಜಕಾರಣದ ಮೂಲ ಶಕ್ತಿ ಅಂದರೆ ಭಯ. ಆ ಭಯಪಡಿಸುವುದಕ್ಕಾಗಿ ಅವರು ಒಂದು ED ಅಂತ, ಇನ್ಕಮ್ ಟ್ಯಾಕ್ಸ್ ಅಂಥ ಸಂಸ್ಥೆಗಳನ್ನು ಬಳಸಿಕೊಳ್ಳುವುದು ಒಂದಾದರೆ, ಇನ್ನೊಂದು ಕಡೆ ಮುಸ್ಲಿಮರನ್ನು, ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡ್ತಾ ಅವರೇ ಮಹಾನ್ ದೇಶಕ್ಕೆ ಇವರು ಅಂತ ಹೇಳ್ತಾ ಒಂದು ಭಯವನ್ನು ಸೃಷ್ಟಿ ಮಾಡ್ತಾ, ಭಯದ ರಕ್ಷಕರು ನಾವು ಅಂತ ಹೇಳ್ತಾ ಜನರನ್ನೇ ಭಯದ ಕೂಪಕ್ಕೆ ತಳ್ಳಿಬಿಟ್ಟಿದ್ದರು. ಜನ ಈ ಭಯದ ಕೂಪದಿಂದ ಹೊರಗೆ ಬರುವಂತೆ ಆದದ್ದು ಅದು ಈ ಜಂಜಿಯ ಈ ಒಂದು ಆಂದೋಲನದಿಂದ. ಹೀಗಾಗಿ ಜನ ಈಗ ಭಯದಿಂದ ಹೊರಗೆ ಬಂದಿದ್ದಾರೆ. ಇದು ಸಾಮಾನ್ಯವಾದ ಬೆಳವಣಿಗೆ ಅಲ್ಲ. ಅದರಂತೆ ಈಗ ಇನ್ನು ಮುಂದೆ ಜನ ಭಯದಿಂದ ಹೊರಗೆ ಬಂದ ಮೇಲೆ ಅವರನ್ನು ಎದುರಿಸುವುದು ಕಷ್ಟ. ಆದ್ದರಿಂದ ಈ ಆಂದೋಲನ ಇದು ಸಾಮಾನ್ಯವಾದುದು ಅಲ್ಲ, ಇದು ಇಡೀ ಭಾರತೀಯ ರಾಜಕಾರಣವನ್ನು ಬದಲಿಸಬಹುದು ಅಂತ ನನಗನ್ಸುತ್ತೆ. ಲೇಟೆಸ್ಟ್ ವೇಟ್ ಆ್ಯಂಡ್ ಸಿ. ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಇನ್ನೊಂದು ವಿಚಾರದಂಗೆ ಬರ್ತೀನಿ. ನಾನು ವಾಯಿನ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ನನ್ನನ್ನು ಆಶೀರ್ವದಿಸಿ. ಎಲ್ಲ ನಮಸ್ಕಾರ.